ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನೆಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ಬರುವಂತ 48 ಅವರ್ಸ್ ಕನ್ಯಾ ರಾಶಿ ಅವರಿಗೆ ಏನೆಲ್ಲ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಸೊ ಈ ಒಂದು ಎನರ್ಜಿ 48 ಅವರ್ಸ್ ಗೆ ಇರುತ್ತೆ. ನಿಮ್ಗೆ ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ರಿಲೇಶನ್ಶಿಪ್ ಮತ್ತೆ ಹೆಲ್ತ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಗೈಡೆನ್ಸ್ ಏನ್ ಬರುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡೋಣ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ಮತ್ತೆ ರಿಲೇಶನ್ಶಿಪ್ ಇರೋರು ನೋಡಬಹುದು. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗ್ಬೇಕು, ರೀಡಿಂಗ್ ಅಕ್ಯುರೇಟ್ ಆಗಿ ಬರ್ಬೇಕಂತಂದ್ರೆ ಒಂದ್ಸಾರಿ ಏನ್ ಮಾಡ್ಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಕ್ಯುರೇಟ್ ಆದಂತ ರೀಡಿಂಗ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ನೋಡೋಣ ಬರುವಂತ 48 ಅವರ್ಸ್ ಗೆ ಏನೆಲ್ಲ ಎನರ್ಜೀಸ್ ಬರ್ತಾ ಇದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ನಾನ್ ನೋಡ್ತಾ ಇದ್ದೀನಿ ಹೆಲ್ತ್ ವೈಸ್ ನನಗೆ ಏನು ನಿಮ್ಮ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಕರಿಯರ್ ವೈಸ್ ಯಾಕೋ ರಿಲೇಶನ್ಶಿಪ್ ಅಲ್ಲಿ, ಕರಿಯರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಕರಿಯರ್ ಅಲ್ಲಿ ಏನಾಗ್ತಾ ಇದೆ, ಮೇಲಿಂದ ಮೇಲೆ ನಿಮ್ಗೆ ಚಾಲೆಂಜಸ್ ಬರ್ತಾ ಇದೆ ಕರಿಯರ್ ಅಲ್ಲಿ. ನೆಕ್ಸ್ಟ್ 48 ಅವರ್ಸ್ಗೆ ನಾ ಇದು ಎನರ್ಜಿಯನ್ನ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಮೇಲಿಂದ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕರಿಯರ್ ಅಲ್ಲಿ ಅಂತಂದ್ರೆ, ಜಾಬ್ ಅಲ್ಲಿ, ಕರಿಯರ್ ಅಲ್ಲಿ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಚಾಲೆಂಜ್ ಬರ್ತಾ ಇದೆ. ಇದು ಒಂದೇದ್ದು. ಇನ್ನು ಹೆಲ್ತ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಕೂಡ ನಿಮ್ಮಷ್ಟಕ್ಕೆ ನೀವು ಏನೋ ನೆಗೆಟಿವಿಟಿಯನ್ನ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲೇನೆ ತುಂಬಾ, ನಿಮ್ಮ ಮನಸ್ಸಿನಲ್ಲೇನೆ ತುಂಬಾ ಜಗಳಗಳು ಸ್ಟಾರ್ಟ್ ಆಗಿದೆ. ರಿಲೇಶನ್ಶಿಪ್ ಅಲ್ಲಿ ನೋಡಿದಾಗ ಏನೋ ಒಂದು ವಿಚಾರ ಮಾಡ್ತಾ ಇರ್ತೀರಾ. ಅದು ಯಾವ ರೀತಿ ಅಂತಂದ್ರೆ, ಒಂದು ವಿಚಾರ ಆದ ನಂತರ ಇನ್ನೊಂದು ವಿಚಾರ ಮಾಡ್ತೀರಾ, ಇನ್ನೊಂದಾದ ನಂತರ ಇನ್ನೊಂದು ವಿಚಾರ ಈ ರೀತಿಯಾಗಿ ನಿಮ್ಮ ಮನಸ್ಸು ತುಂಬಾ ನೆಗೆಟಿವ್ ಆಗಿ ಹೋಗ್ಬಿಟ್ಟಿದೆ. ಓಕೆ, ಮತ್ತೆ ಯಾಕೆ ಈ ರೀತಿ ಅಂತಂದ್ರೆ ನೋಡಿ, ನಿಮ್ಮನ್ನ ನೀವು ತುಂಬಾ ಕಠೋರವಾಗಿ ನಡ್ಕೊಳ್ತಾ ಇದ್ದೀರಾ. ನಿಮ್ಮ ಜೊತೆಗೆ ನೀವು ತುಂಬಾ ಕಠೋರವಾಗಿ ನಡ್ಕೊಳ್ತಾ ಇದ್ದೀರಾ. ಮತ್ತೆ ಅದು ಬೇರೆದವ್ರ ಜೊತೆಗೂ ಕೂಡ ಅದು ಹಾಗೆ ಅನ್ಸುತ್ತೆ. ತುಂಬಾ ಸ್ಟ್ರಿಕ್ಟ್ ಆಗಿರೋದು, ತುಂಬಾ ಬ್ಯಾಲೆನ್ಸ್ಡ್ ಆಗಿರೋದು, ತುಂಬಾನೇ ಏನಂತಂದ್ರೆ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೊಳ್ಳೋದು, ತುಂಬಾ ಡಿಸಿಪ್ಲೈನು ಇರ್ಬೇಕು. ಡಿಸಿಪ್ಲೈನು ಇವೆಲ್ಲಾನು ಇರ್ಬೇಕು ಲೈಫ್ ಅಲ್ಲಿ. ಕೆಲವೊಂದ್ ಸಾರಿ ಏನಾಗುತ್ತೆ, ರಿಲೇಶನ್ಶಿಪ್ ವೈಸ್ ನಾವು ನೋಡಿದಾಗ ಈ ಒಂದು ಡಿಸಿಪ್ಲೈನು ಪದೇ ಪದೇ ನಾವು ಅವ್ರಿಗೆ ಹೇಳಿದಾಗ, ಯಾಕಂತಂದ್ರೆ ಎಲ್ರು ನಮ್ ತರಾನೇ ಇರ್ತಾರೆ, ಎಲ್ರು ನಮ್ ತರ ಥಿಂಕ್ ಮಾಡ್ತಾರೆ ಅಂತ ಇರೋದಿಲ್ಲ. ಎಲ್ಲ ಬೆರಳು ಸಮ ಇರೋದಿಲ್ಲ, ಎಲ್ರು ವಿಚಾರನೂ ಸಮ ಇರೋದಿಲ್ಲ. ಸೊ ಎಲ್ಲರಿಗೂ ನಾವು ಎಲ್ಲರ ಜೊತೆ ಸಮಾಜದಲ್ಲಿ ಇರ್ತೇವೆ ಅಂತಂದ್ರೆ, ಎಲ್ಲರ ಒಂದು ಎಮೋಷನ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ನಮ್ಮಂತೆನೆ ಅವ್ರು ನಡಿಬೇಕು ಅಂತಂದ್ರೆ ಆಗೋದಿಲ್ಲ. 48 ಅವರ್ಸ್ಗೆ ಈ ಒಂದು ಎನರ್ಜಿ ಇಲ್ಲಿ ಬರ್ತಾ ಇರುವಂತದ್ದು. ಹಾಗಿದ್ರೆ ಬನ್ನಿ ನೋಡೋಣ ಗೈಡೆನ್ಸ್ ಏನ್ ಬರ್ತಾ ಇದೆ. ಫಸ್ಟ್ ಕರಿಯರ್ಗೆ ಏನ್ ಗೈಡೆನ್ಸ್ ಬರುತ್ತೆ, ಹಾಗೆ ನಿಮ್ಮ ರಿಲೇಶನ್ಶಿಪ್ಗೆ ಏನ್ ಗೈಡೆನ್ಸ್ ಬರುತ್ತೆ ಅಂತ ಕೂಡ ನೋಡೋಣ. 48 ಅವರ್ಸ್ ಅಲ್ಲಿ ನಿಮ್ಗೆ ಬರ್ತಾ ಇರುವಂತದ್ದು ನ್ಯೂ ಅಪರ್ಚುನಿಟಿ ಬರ್ತಾ ಇದೆ. ಕರಿಯರ್ ವೈಸ್ ನಾನು ನೋಡಿದಾಗ ತುಂಬಾ ಚೆನ್ನಾಗಿರುವಂತ ಎನರ್ಜಿ. ನೀವೇನಾದ್ರೂ ಅದಕ್ಕೆ ಕೈ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ. ನಿಮ್ಗೆ ದುಡ್ಡಿನ ಒಂದು ಮಾರ್ಗ ಓಪನ್ ಆಗುತ್ತೆ ಅಂತ ನಾನು ಹೇಳ್ಬಹುದು. ಓಕೆ, ದುಡ್ಡನ್ನ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಒಂದು ಹೊಸ ಅಪರ್ಚುನಿಟಿ ಬರ್ತಾ ಇದೆ ಕರಿಯರ್ ಅಲ್ಲಿ. ಸೊ ಅದನ್ನ ಗ್ರಾಬ್ ಮಾಡ್ಕೊಳ್ಳಿ. ಓಕೆ, ಇನ್ನು ರಿಲೇಶನ್ಶಿಪ್ ಅಲ್ಲಿ ನೋಡಿದಾಗ, ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಸ್ವಲ್ಪ ನೀವು ಫ್ಲೆಕ್ಸಿಬಲ್ ಆಗುವಂತ ಅವಶ್ಯಕತೆ ಇದೆ. ಫ್ಲೆಕ್ಸಿಬಲ್ ಆಗಿ ಥಿಂಕ್ ಮಾಡಿ. ನಿಮ್ಮ ಒಂದು ಝೋನ್ ಅಲ್ಲೇನೆ ನೀವು ಥಿಂಕ್ ಮಾಡ್ಬಿಟ್ಟು ಇನ್ನೊಬ್ಬರ ಎಮೋಷನ್ಸ್ಗೆ ನೀವು ಯಾವ ರೀತಿ ಹರ್ಟ್ ಮಾಡ್ತೀರಾ ಅದೇ ರೀತಿ ನಿಮ್ಗೆ ವಾಪಸ್ ಆಗುತ್ತೆ. ಸೊ ಅದಕ್ಕೆ ಫ್ಲೆಕ್ಸಿಬಲ್ ಆಗಿ ಥಿಂಕ್ ಮಾಡಿ ಅಂತ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಬರ್ತಾ ಇದೆ. ನಿಮ್ಮ ವಿಚಾರಗಳನ್ನ ಬ್ರಾಡ್ ಮಾಡ್ಕೊಳ್ಳಿ. ರಿಸ್ಟ್ರಿಕ್ಷನ್ಸ್, ನಿಮ್ಮ ಕಠೋರತೆಯನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಮತ್ತೆ ಬ್ರಾಡ್ ಥಿಂಕಿಂಗ್ ಇಟ್ಕೊಂಡ್ರಿ, ಬ್ರಾಡ್ ಆಗಿ ನೀವು ಥಿಂಕ್ ಮಾಡ್ತಾ ಹೋದ್ರಿ ರಿಲೇಶನ್ಶಿಪ್ ಅಲ್ಲಿ ಅಂತಂದ್ರೆ, ನೀವು ಬೆಳಿತಾ ಇದ್ದೀರಾ, ಅವ್ರಿಗೂ ಬೆಳಿಲಿಕ್ಕೆ ಅವಕಾಶ ಕೊಟ್ರಿ, ಖಂಡಿತ ಈ ಒಂದು ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ನಾನು ಹೇಳ್ತಾ ಇರುವಂತದ್ದು, ಅಥವಾ ನಿಮ್ಮ ಲವ್ ಒನ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ. ಓಕೆ, ಇದು ನಿಮ್ಗೆ ಗೈಡೆನ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಹಾಗಿದ್ರೆ ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.